ಇನ್ನು ದೆಹಲಿ ಯಾತ್ರೆ ಆಗ್ತಿದ್ದಂಗನೇ DCMDK ನೊಣವಿನಕೆರೆ ಅಜ್ಜಯ್ಯನಿಗೆ ಮೊರೆ ಹೋಗಿದ್ದಾರೆ. ಇವತ್ತು ನೊಣವಿನಕೆರೆ ಅಜ್ಜಯ್ಯನ ಸನ್ನಿಧಿಗೆ DK ಶಿವಕುಮಾರ್ ಭೇಟಿ ಕೊಟ್ಟರು. ಮುಂದಿನ ಹೆಜ್ಜೆ ಬಗ್ಗೆ ಪ್ರಾರ್ಥನೆ ಮಾಡಿದರ. ಇದು ಜಾತ್ರಾ ಮಹೋತ್ಸವ ಇತ್ತು, ಧರ್ಮಸಭೆ ಇತ್ತು, ಅದರಲ್ಲಿ DK ಪಾಲ್ಗೊಂಡರು. ಹೇಳಿ ಕೇಳಿ ಇವರ ಪರಮ ಭಕ್ತ. ಹೀಗಾಗಿ DK ಶಿವಕುಮಾರ್ ಇವತ್ತು ಅಜ್ಜಯ್ಯನ ಸನ್ನಿಧಿಗೆ ಹೋಗ್ತಾರಂತೆ. ಅಲ್ಲಿ ಹೋಗಿ ಪ್ರಾರ್ಥನೆ ಸಲ್ಲಿಸ್ತಾರೆ ಅಂತ. ಅಲ್ಲೊಂದು ಧರ್ಮಸಭೆ ಕೂಡ ಇದೆ. ಹೀಗಾಗಿ ಅದರಲ್ಲೂ ಕೂಡ DK ಪಾಲ್ಗೊಳ್ಬೋದು. ಪ್ರತಿ ವರ್ಷವೂ ಹೋಗ್ತೀನಿ, ಹೊಸದೇನೂ ಅಲ್ಲ, ಈ ವರ್ಷವೂ ಹೋಗ್ತೀನಿ ಎಂದಿದ್ದಾರೆ DCM. ಜೈನ್ ಜಾತ್ರೆ ಇದೆ, ಪ್ರತಿ ವರ್ಷನೂ ಹೋಗ್ತೀನಿ. ಈಗೂ ಕೂಡ ಒಂದು ಅರ್ಧ ಗಂಟೆ ಹೋಗಿ ಒಂದು ನಮಸ್ಕಾರ ಹೇಳ್ಬಿಟ್ಟು ವಾಪಸ್ ಬರ್ತೀನಿ. ಆಮೇಲೆ ಸಾಯಂಕಾಲ ಇವರಿಗೆಲ್ಲ ನಾನು ಡಿನ್ನರು ಇಟ್ಕೊಂಡಿದ್ದೀನಿ. ಅಸೆಂಬ್ಲಿ ನೋಡೋಕ್ಕೆ ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಗೌರ್ಮೆಂಟಿಂದ ಡಿನ್ನರ್ ಮಾಡ್ತಾ ಇದ್ದೀವಿ, ಅದಕ್ಕೆಲ್ಲ ಪಾರ್ಟಿಸಿಪೇಟ್ ಮಾಡ್ತೀವಿ. ನಮ್ಮ ಜೈನ್ ಜಾತ್ರೆ ಇದೆ, ಪ್ರತಿ ವರ್ಷನೂ ಹೋಗ್ತೀನಿ. ಈಗೂ ಕೂಡ ಒಂದು ಅರ್ಧ ಗಂಟೆ ಹೋಗಿ ಒಂದು ನಮಸ್ಕಾರ ಹೇಳ್ಬಿಟ್ಟು ವಾಪಸ್ ಬರ್ತೀನಿ. ಆಮೇಲೆ ಸಾಯಂಕಾಲ ಇವರಿಗೆಲ್ಲ ನಾನು ಡಿನ್ನರು ಇಟ್ಕೊಂಡಿದ್ದೀನಿ. ಅಸೆಂಬ್ಲಿ ನೋಡೋಕ್ಕೆ ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಗೌರ್ಮೆಂಟಿಂದ ಡಿನ್ನರ್ ಮಾಡ್ತಾ ಇದ್ದೀವಿ, ಅದಕ್ಕೆಲ್ಲ ಪಾರ್ಟಿಸಿಪೇಟ್ ಮಾಡ್ತೀವಿ. ನಮ್ಮ ಜೈನ್ ಜಾತ್ರೆ. ಇನ್ನು ನಾವು ನೋಡಿ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ. ಇವತ್ತೊಂದು ಕಾರ್ಯಕ್ರಮದಲ್ಲಿ ಅಕ್ಕಪಕ್ಕ ಕೂತ್ಕೊಂಡಿದ್ರು. ಅಕ್ಕಪಕ್ಕ ಕೂತರು ಕೂಡ ಮಾತಿಲ್ಲ, ಕಥೆ ಇಲ್ಲ. ಅವರೊಂದು ಕಡೆಗೆ, ಇವರೊಂದು ಕಡೆಗೆ ಮೌನ, ದಟ್ಟವಾದಂಥ ಮೌನ, ಗಾಢವಾದಂಥ ಮೌನ. ಅದಾಗ್ತಿದ್ದಂಗೆ ಒಂದಷ್ಟು ಜನ ಬಂದು ಹೇಳಿದ್ರು, ಸರ್ ಹಿಂಗೆ ಅಕ್ಕಪಕ್ಕದಲ್ಲಿ ಕೂತ್ಕೊಂಡಿರಿ, ಅದು ಸುದ್ದಿ ಆಗ್ತಾ ಇದೆ ಅಂತ. ಸುದ್ದಿ ಆಗ್ತಾ ಇದೆ ಅಂತ ಗೊತ್ತಾಗ್ತಿದ್ದಂಗೆ ಒಂದಷ್ಟು ಮಾತಾಡಬೇಕಲ್ಲ ಅಂತ ಮಾತಾಡಿದ್ದು. ಇದು ಸ್ಥಿತಿ. ಬನ್ನಿ, ಏನೇನು ಡೆವಲಪ್ಮೆಂಟ್ಗಳಾಗ್ತಾ ಇದೆ. ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ನಾವು ಬಹಳಷ್ಟು ಸಂದರ್ಭಗಳಲ್ಲಿ ನಾವು ಹೇಳ್ತಾ ಇರ್ತೀವಿ, ಏನು ಅಂದರೆ GS ಶಿವರುದ್ರಪ್ಪನವರ ಒಂದು ಅದ್ಭುತವಾದಂಥ ಲೈನ್ಗಳು. ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಹಮ್ಮಿನ ಕೋಟೆಯಲ್ಲಿ, ಎಷ್ಟು ಕಷ್ಟವೋ ನಂಬಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ, 4 ದಿನದ ಈ ರಾಜಕೀಯ ಬದುಕಿನಲ್ಲಿ. ಅಂಥ ಸ್ಥಿತಿ. ಅಕ್ಕಪಕ್ಕ ಕೂತ್ಕೊಂಡಿದ್ದಾರೆ, ಮಾತಿಲ್ಲ, ಕಥೆಯಿಲ್ಲ. ನಾನೊಂದು ತೀರ, ನೀನೊಂದು ತೀರ ಅನ್ನೋ ರೀತಿಯಲ್ಲಿ ಕೂತ್ಕೊಂಡಿರೋದು. ಅಫ್ಕೋರ್ಸ್ ಮಾನಸಿಕವಾಗಿ ಒಂದೊಂದು ತೀರವೇ, ಪ್ರಶ್ನೆ ಬೇರೆ. ಅದಾದಮೇಲೆ ಏನೋ ಬೇಕು ಅಂಥೇಳಿ ಸುಮ್ಮನೆ ಸುದ್ದಿ ಆಗಿಬಿಡುತ್ತೆ ಅಂಥೇಳಿ ಎರಡು ಮಾತಾಡೋದು ಬಿಟ್ಟರೆ ಇಬ್ಬರ ನಡುವಿನ ಬಾಂಧವ್ಯ ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ದು ತುಂಬ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಇದು ಒಂದು ಘಟನೆ. ಜೊತೆಗೇನು ಅಂತಂದರೆ ಈ ದಿಲ್ಲಿಯಿಂದ ಬಂದ ಆದಮೇಲಿಂದ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತಾ ಇದೆ. ಪ್ರಸನ್ನ, ಏನೇನು ನಡೀತಾ ಇದೆ? ರಂಗನಾಥ್, ಇದೀಗ ಪ್ರಾರ್ಥನೆಯನ್ನ ಬಿಟ್ರೆ, ಪ್ರಯತ್ನವನ್ನ ಬಿಟ್ರೆ DK ಶಿವಕುಮಾರ್ ಅವರಿಗೆ ಮುಂದಿನ ದಾರಿ ಏನು ಅನ್ನುವಂಥದ್ದನ್ನ ಹೈಕಮಾಂಡ್ ಸ್ಪಷ್ಟವಾಗಿ ತಿಳಿಸ್ತಾ ಇಲ್ಲ. ಇದೇ ಕಾರಣಕ್ಕೋಸ್ಕರ DK ಶಿವಕುಮಾರ್ ಅವರು ತಮ್ಮ ನಿರಂತರವಾದಂತಹ ಮಾರ್ಮಿಕ ಮಾತುಗಳನ್ನ ಮುಂದುವರಿಸಿದ್ದಾರೆ ಹೊರತು ಅವರ ಪಾಳಯದಲ್ಲಿ ದೊಡ್ಡ ಮಟ್ಟಿಗಿನ ಉತ್ಸಾಹವಂತೂ ಕಂಡು ಬರ್ತಾ ಇಲ್ಲ. ಇದೀಗ ಸಿದ್ದರಾಮಯ್ಯನವರು ಇಲಾಖಾವಾರು ಮೀಟಿಂಗ್ಗಳನ್ನ ಹಾಗೆ ಮುಂದುವರಿಸಿದ್ದಾರೆ. ಬಜೆಟ್ ಪೂರ್ವಭಾವಿ ಸಭೆಗಳು ನಿರಂತರವಾಗಿ ನಡೀತಾ ಇದ್ದಾವೆ. ಜೊತೆಗೆ ನಿನ್ನೆ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಬಜೆಟ್ ಮಂಡನೆಗೆ ದಿನಾಂಕವನ್ನು ಕೂಡ ನಿಗದಿ ಮಾಡಿಕೊಂಡಿದ್ದಾರೆ. ಮಾರ್ಚ್ 6ರಿಂದ 27ನೇ ತಾರೀಕಿನಂದು ನಿರಂತರವಾಗಿ ಸುಮಾರು 3 ವಾರಗಳ ಕಾಲ ಸೆಷನ್ ನಡೆಯುತ್ತೆ, ಬಜೆಟ್ ಅಧಿವೇಶನ ನಡೆಯುತ್ತೆ. ಆ ಸಂದರ್ಭದಲ್ಲಂತೂ ಹೈಕಮಾಂಡ್ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳೋದಕ್ಕೆ ಇಬ್ಬರು ನಾಯಕರನ್ನ ದೆಹಲಿಗೆ ಕರೆಸುವಂತದ್ದು ಬಹುತೇಕ ಅನುಮಾನ. ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಮಾರ್ಚ್ ಅಂತ್ಯದ ತನಕವೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬ್ಯುಸಿ ಆಗಿರ್ತಾರೆ. ಈ ಮೂಲಕ ಎಲ್ಲ ಒಂದ್ ಕಡೆ ನಡೀತಾ ಇರುವಂತಹ ಬೆಳವಣಿಗೆಗಳಿಗೆ, ಪವರ್ ಪಾಲಿಟಿಕ್ಸ್ಗಳಿಗೆ ಬೇರೆ ಬೇರೆ ರೀತಿಯ ತಂತ್ರಗಾರಿಕೆಗಳನ್ನ ಹೆಣೆಯುವಂತಹ ಪ್ರಯತ್ನಗಳು ನಡೀತಾ ಇದ್ದಾವೆ ಹೊರತು ಅದನ್ನ ಹೊರತುಪಡಿಸಿದಂತಹ ಬೆಳವಣಿಗೆಗಳಿಗೆ ಎಲ್ಲ ಒಂದ್ ಕಡೆ ಹೈಕಮಾಂಡ್ ನಾಯಕರು ಒಂದು ಸ್ಪಷ್ಟತೆಯನ್ನ ಕೊಡ್ತಾ ಇಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.